ಇವತ್ತು ನಮ್ಮ ನಾಡಿನ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಕ್ಕೆ 17ನೇ ಅವರ ದಾಖಲೆ ಬಜೆಟನ್ನು ಮಂಡಿಸವ್ರೆ. ಇವತ್ತು ಮಂಡಿಸಿರುವ ಬಜೆಟು ಇಡೀ ರಾಜ್ಯಕ್ಕೆ ಆಶಾದಾಯಕವಾದಂತಹ ಬಜೆಟನ್ನು ಮಂಡಿಸವ್ರೆ. ಇನ್ನೂ ಬಜೆಟ್ ಪ್ರೆಸೆಂಟೇಷನ್ ನಡೀತಾನೆ ಇದೆ, ಬಜೆಟ್ ಸ್ಪೀಚ್ ನಡೀತಾನೆ ಇದೆ. ಬಹುಶಃ ಇನ್ನೂ 1 ಗಂಟೆ 2 ಗಂಟೆ ಕಾಲ ರಾಜ್ಯಕ್ಕೆ ಏನೇನು ಕೊಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. ಅದರ ಮಧ್ಯೆ ತಾವು ಕೇಳಿದಾಗ ಈ ವಿಚಾರವನ್ನು ಹೇಳ್ತಾ ಇದ್ವಿ. ಅದರಲ್ಲೂ ಮುಖ್ಯ ಅಂಶಗಳು ಇಡೀ ರಾಜ್ಯಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಒಳ್ಳೆ ಸೂಚನೆಗಳು ನೀಡೋರೆ. ಹಾಗೆ ಅದರಲ್ಲೂ ರೈತರುಗಳಿಗೆ ಒತ್ತು ಕೊಟ್ಟು ಅನೇಕ ಯೋಜನೆಗಳು ಹಾಕ್ಕೊಂಡವ್ರೆ. ಅದರಲ್ಲೂ 38 ಲಕ್ಷ ರೈತರುಗಳಿಗೆ 0% ಬಡ್ಡಿ ದರದಲ್ಲಿ ಸಾಲ ನೀಡುವುದು ಒಂದು ಘೋಷಣೆ ಇದೆಯಲ್ಲ, ತುಂಬ ಒಳ್ಳೆಯ ಯೋಚನೆ. ಹಾಗೆ ಸಿಲ್ಕ್ ಪಾರ್ಕ್ಗಳು, ಕರ್ನಾಟಕದ ಅನೇಕ ಭಾಗದಲ್ಲಿ ಸಿಲ್ಕ್ ಪಾರ್ಕ್ಗಳು ಮಾಡಿ ರೈತರುಗಳನ್ನ ಅನುಕೂಲಗಳು ಮಾಡಿಕೊಟ್ಟಾರೆ. ಅದರಲ್ಲೂ ವಿಶೇಷವಾಗಿ ಮೈಸೂರು ನಗರದ ತಾಂಡಾಪುರದಲ್ಲೂ ಒಂದು ಸಿಲ್ಕ್ ಪಾರ್ಕನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀವಿ ಅಂತ ಹೇಳವ್ರೆ. ಯಾಕಂದರೆ ಮೊನ್ನೆ ತಾನೇ ತಾವು ನೋಡ್ತಾ ಇದ್ದೀರಿ ಮಾಧ್ಯಮಗಳಲ್ಲಿ ಸಿಲ್ಕ್ ವಿಚಾರದಲ್ಲಿ, KSIC ವಿಚಾರದಲ್ಲಿ ಸರ್ಕಾರ ಅವ್ರನ್ನ ನಷ್ಟ ಮಾಡ್ತದೆ, ಟಿ ನರಸೀಪುರ ಅವ್ರ ಘಟನೆಗಳು ತೊಗೊಂಡು ಅನೇಕ ಹೇಳಿಕೆಗಳನ್ನು ವಿರೋಧ ಪಕ್ಷದವರು ಕೊಟ್ಟಿದ್ದರು. ಬಹುಶಃ ಇವತ್ತಿನ ಘೋಷಣೆ ನೋಡಿದಾಗ ಅವ್ರದ್ದೆಲ್ಲ ಬಾಯಿ ಮುಚ್ಚಿದೆ ಅಂತ ನನಗಾದರೂ ಅನಿಸ್ತದೆ. ಯಾಕಂದರೆ ಸಿಲ್ಕ್ ಮೇಲೇ ಒತ್ತು ಕೊಟ್ಟು 4-5 ಕಡೆ ರಾಮನಗರ ಆಗಲಿ, ತಾಂಡಾಪುರ ಆಗಲಿ, ಸಿಲ್ಗಟ್ಟೆ ಆಗಲಿ, ಹಾವೇರಿ ಆಗಲಿ, ಇಂಥ ಅನೇಕ ಜಾಗದಲ್ಲಿ ಸಿಲ್ಕ್ ಪಾರ್ಕ್ಗಳು ಸ್ಥಾಪಿಸ್ತಾ ಇರೋದ್ರಿಂದ CM ಸಾಹೇಬರಿಗೆ ಇದರ ಮೇಲೆ ಇರುವ ಪ್ರೀತಿ, ಇದು ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು, ಸಿಲ್ಕ್ ಯಾವ ರೀತಿ ತರಬೇಕು ಮಾಡಬೇಕು ಅನ್ನೋದಿರುವ ಕಾಳಜಿ ಇದು ಎದ್ದು ಕಾಣಿಸ್ತಾ ಇದೆ. ಹಾಗೆಯೇ ಮೈಸೂರು ನಗರದಲ್ಲಿ ಹಿಂದೆನೂ ಕೂಡ ಮೈಸೂರು ನಗರದ ಹೆಲ್ತ್ಗೆ ಅನೇಕ ಆಸ್ಪತ್ರೆಗಳನ್ನು ಬಿಚ್ಚಿ ಕೆಲಸ ಮಾಡಿದರು. ಅದರಲ್ಲೂ ಪುನಃ ಈಗ ಜಯದೇವ ಆಸ್ಪತ್ರೆ ಇನ್ನೂ ಅಭಿವೃದ್ಧಿಪಡಿಸೋಕ್ಕೆ ಹೆಚ್ಚು ಕಡಿಮೆ 100 ಚಿಲ್ಲರೆ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇರೋದು ಸ್ವಾಗತಕಾರ. ಹಾಗೂ ಇದಕ್ಕೆ ನಾನು ಧನ್ಯವಾದಗಳನ್ನು ಮುಖ್ಯಮಂತ್ರಿಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಮೈಸೂರು ನಗರದಲ್ಲಿ ಲಿಂಗಬೂದಿ ಸಸ್ಯ ತೋಟ ಅಭಿವೃದ್ಧಿ ಆಗಲಿ, ಮತ್ತು ವಿಶೇಷವಾಗಿ ವಸ್ತು ಪ್ರದರ್ಶನಕ್ಕೆ ಹಿಂದಿನ ವರ್ಷವೂ ಹೆಚ್ಚು ಕಡಿಮೆ 30-35 ಕೋಟಿ ಅನುದಾನವನ್ನು ನೀಡಿದರು. ವಸ್ತು ಪ್ರದರ್ಶನ ಅಭಿವೃದ್ಧಿ ಮಾಡಿದ್ವಿ. ಈ ವರ್ಷವೂ ಕೂಡ ವಸ್ತು ಪ್ರದರ್ಶನಕ್ಕೆ 10 ಕೋಟಿ ಅಭಿವೃದ್ಧಿಗೆ ಇಟ್ಟಿರೋದು ನಿಜಕ್ಕೂ ನನಗೆ ಸಂತೋಷ ತಂದಿದೆ. ಈ ವಿಚಾರದಲ್ಲಿ ನಾನು ವೈಯಕ್ತಿಕವಾಗಿ ಹಾಗೂ ಮೈಸೂರು ನಗರದ ಸಮಸ್ತ ಜನರ ಪರವಾಗಿ ನಾನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಈ ಬಜೆಟ್ ಸ್ಪೀಚ್ಗಳು ನೋಡುವ ಪ್ರಾರಂಭದಲ್ಲೇ ನೋಡಿದಾಗ ನಮ್ಮ ಮೈಸೂರು ನಗರಕ್ಕೆ ಹಾಗೂ ರಾಜ್ಯಕ್ಕೆ ಒಳ್ಳೆ ಬಜೆಟನ್ನು ಮುಖ್ಯಮಂತ್ರಿಗಳು ಮಂಡಿಸೋರಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.